ಸಲುವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಪಂಡಿತ್ ದೇಶಕ್ಕೆ ಜನರಿಗೆ ಬೇಕಾದ ಜನ ಬಯಸುವಂತಹ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ತದನಂತರ ಕೆಲಸ ಮಾಡ್ತಾ ಇವತ್ತು ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಗಳು ಅಂತಕ್ಕಂಥ ಮಾತಿಗೆ ಇವತ್ತು ಇದು ಈಗ ಆಗಿರತಕ್ಕಂಥದ್ದೇ ಆ ಕಾರ್ಯಕ್ರಮಗಳ ಮುಖಾಂತರ ಇಂತಹ ಒಬ್ಬ ಮಹಾನ್ ನಾಯಕನನ್ನ, ಇಂತಹ ಒಬ್ಬ ಮಹಾ ಮುತ್ಸದ್ದಿಯನ್ನ, ಮುತ್ಸದ್ದಿ ಅಂದರೆ ಕಾರ್ಯಕ್ರಮವನ್ನು ಯೋಚನೆಯನ್ನು ಮಾಡುವನೇ ಮುತ್ಸದ್ದಿ. ಚುನಾವಣೆಯನ್ನು ನೋಡು, ಚುನಾವಣೆ ಗೆಲ್ಲಬೇಕಂತಕ್ಕಂಥ ಕಾರಣದಿಂದ ಯೋಜನೆ ರೂಪಿಸಿದವರು ರಾಜಕಾರಣ. ಬದುಕುವ ಕಾರ್ಯಕ್ರಮವನ್ನು ಒಂದೇ ನೋಡ್ರಿ. ನಾನು ಕೊನೆ ಮಾತಲ್ಲಿದ್ದಾಗ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 72,000 ಕೋಟಿಗಿಂತ ಹೆಚ್ಚು ಹಣವನ್ನು ಮನ್ನಾ ಮಾಡಿದ್ದಿದೆ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇವರು ಬಡವರು ಪರಗಿದ್ದಾರೆ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು ಅನ್ನುವಂಥದ್ದೇ ಮನವಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ, ಅಜಾತ ಶತ್ರುವಾಗಿ ತೆರವಾಗಿರ್ತಕ್ಕಂಥ ಈ ಒಂದು ಚುನಾವಣೆ ಪ್ರಚಾರಕ್ಕಾಗಿ ಬಂದಿರತಕ್ಕಂಥ ಶ್ರೀಮಾನ್ HY ಮೇಟಿ ಅವರ ನಿಧನದ ಆ ಒಂದು ಉಮೇಶ್ ಮೇಟಿ ಅವರಿಗೆ ಅಪರೂಪದ ಮುಖ್ಯಮಂತ್ರಿ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಇವತ್ತು ಜನರಿಗೆ ತಲುಪಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಆಧುನಿಕ ದೇವರಾಜ್ ಅರಸಿಗಳಿಂದ ಶಾಸಕರೇ ಹಾಗೂ ಪಕ್ಷದ ಮುಖಂಡರುಗಳೇ ಹಾಗೂ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ದಯವಿಟ್ಟು ವೇದಿಕೆ ಮೇಲೆ ಬಹಳ ಜನ ಆದ್ರಿ, ವೇದಿಕೆ ತಡ್ಕೊಳ್ಳೋದಿಲ್ಲ, ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಹಿಂದ್ ನಿಂತರು ಸ್ವಲ್ಪ ಬರ್ರಿ, ಅಲ್ಲಿ ಶಾಸಕರಿಗೆ ಕುರ್ಚಿ ಇಲ್ಲ ಕೂಡಾಕ, ದಯವಿಟ್ಟು ಬರ್ರಿ, ತಳಗ್ ಬರ್ರಿ, ಎಲ್ಲರೂ ಸ್ವಲ್ಪ ತಳಗ್ ಬರ್ರಿ. ಮಾಜಿ ಸಚಿವರು, ಸಂಸದರಾದಂತ ಸನ್ಮಾನ್ಯ HY ಮೇಟಿ ಸಾಹೇಬ್ರ ಒಂದು ಅಕಾಲಿಕ ನಿಧನದಿಂದ ಈ ಒಂದು 7-8 ದಿನಗಳಿಂದ ತಾವೆಲ್ಲರೂ ಅನೇಕ ನಗರ ಪ್ರದೇಶಗಳ ಸಭೆ ಮುಗಿದ ನಂತರ ತಾವೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ತಮ್ಮ ಗ್ರಾಮದಲ್ಲಿ ತಮ್ಮ ಬೂತ್ನಲ್ಲಿ ಗಟ್ಟಿಯಾಗಿ ತಾವು ಕುತ್ಕೊಂಡು ತಾವೆಲ್ಲರೂ ಮತದಾನವನ್ನ ಹಾಕಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಿಂತರು ಸ್ವಲ್ಪ ತಲೆ ನೋಡ್ರಿ, ಸ್ವಲ್ಪ ಕಳಿಸ್ಬಿಡ್ರಿ ಸರ್ ಎಲ್ಲರಿಗೂ. ದಯವಿಟ್ಟು ಅಲ್ಲಿ ಶಾಸಕರಿಗೆ ಕುರ್ಚಕ್ಕಿಲ್ಲ, ದಯವಿಟ್ಟು ಕೊಡ್ರಿ. HY ಮೇಟಿ ಸಾಹೇಬ್ರ ಅವಧಿ ಇತ್ತು, ಆ ಅವಧಿಯನ್ನ ಇವತ್ತು ಪೂರ್ಣಗೊಳಿಸ್ಬೇಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ. ಆದ್ರೂ ಕೂಡ ಹೋಗಿ ಕೇಳಕ್ ಬಂದಾರ, ಯಾರು ಬಂದಾರ ಅನ್ನೋದು ನಿಮಗೆ ಗೊತ್ತೈತಿ, ಅವ್ರು ಎದಕ್ಕೆ ಬಂದಿದ್ರು ಗೊತ್ತೈತಿ. ಇಲ್ಲಿ 25,000 ಅಂತರದಿಂದ ಉಮೇಶ್ ಕೆಟ್ಟಿ ಅವರು ತಾಯಂದಿರೇ, ಸ್ನೇಹಿತರೇ, ಸಹೋದರಿಯರೇ, ಪೂಜ್ಯನೀಯ ಮತದಾರ ಬಾಂಧವರೇ, ಇದು ಅಕಾಲಿಕವಾಗಿ ಬಂದಂತ ಒಂದು ಕೆಲಸ ಕಾರ್ಯ ಮಾಡಿದಂಥವ್ರು 5 ಅವಧಿಗೆ ಅವರು ಶಾಸಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಒಮ್ಮೆ ಸಂಸತ್ ಸದಸ್ಯರಾಗಿಯೂ ಕೂಡ ದುಃಖದಲ್ಲಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಂಬಂಧ ಹೊಂದಿದಂಥ ಈ ಬಾಗಲಕೋಟೆಯ ನಗರದ ಜನತೆ ಬಹಳ ದೊಡ್ಡ ತ್ಯಾಗ ಮಾಡಿದಂಥವ್ರು. 519ರಿಂದ 524 ಮೀಟರ್ ಎತ್ತರದ ಮಧ್ಯದಲ್ಲಿ 2 ಹಂತದಲ್ಲಿ ಸ್ವಾಧೀನಪಡಿಸಿಕೊಳ್ಳುವಂತವಾದಂಥ ನಿರ್ಧಾರ ನಮ್ಮ ಮುಖ್ಯಮಂತ್ರಿಗಳು ಕೈಗೊಂಡದ್ದನ್ನು ನಾವೆಲ್ಲರೂ ತುಂಬ ಹೃದಯದಿಂದ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ನೀರಾವರಿ ಜಮೀನಿಗೆ 1 ಎಕರೆ ರಾಷ್ಟ್ರದಲ್ಲಿ ಇದೆ, ಮೊಟ್ಟ ಮೊದಲಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಂಥ ದಿಟ್ಟವಾದಂಥ ನಿರ್ಧಾರ ಕೈಗೊಂಡು ನೇರವಾಗಿ ಸಂತೋಷದಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಆ ದೃಷ್ಟಿಯಿಂದ ನಮ್ಮ ಪಕ್ಷ ಅಭ್ಯರ್ಥಿಯಾದಂಥ HY ಮೇಟಿ ಅವರು 2016ರಿಂದ ಸತತ ಪ್ರಯತ್ನ ಮಾಡಿ ಬಾಗಲಕೋಟೆಯಲ್ಲಿ ವೈದ್ಯಕೀಯ ಒಂದು ಮಹಾವಿದ್ಯಾಲಯ ತಂದು ಕೊಡ್ಬೇಕನ್ನೋ ವಿದ್ಯಾಲಯ ಏನು ಅವರ ಪ್ರಯತ್ನದಿಂದ ಮೊನ್ನೆ ಶಂಕುಸ್ಥಾಪನೆ ಆಗಿದೆ.
ಅತ್ಯಂತ ತ್ವರಿತವಾಗಿ ಕಾರ್ಯರೂಪಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಗಲಕೋಟೆ ನಗರ ಹಾಗೂ ಬಾಗಲಕೋಟೆ ಕ್ಷೇತ್ರದ ಗ್ರಾಮೀಣ ಭಾಗದ ಜನತೆ ಹೆಚ್ಚುವರಿ ವೆಚ್ಚ ಭರಿಸುವುದು ಅಸಾಧ್ಯವಾದಂತ ಮಾತನ್ನು ಮನಗಂಡು ಬಡ ರೋಗಿಗಳಿಗೆ ಸಾವಿರಾರು ರೋಗಿಗಳಿಗೆ ಉಪಯೋಗ ಆಗಲಿ ಅಂತೇಳಿ ಶ್ರೀಮಾನ್ HY ಮೇಟಿ ಅವರು ನಗರ ಹಾಗೂ ಗ್ರಾಮೀಣ ಪ್ರದೇಶದವರಿಗೆ ಬಹಳ ಉಪಯುಕ್ತವಾಗುವಂತ ಮಹತ್ತರವಾದಂತ ಕೆಲಸ ಆಗಿದೆ. ನನಗೆ ಅನಿಸ್ತದೆ ಈ ಸಾರಿ ಗ್ರಾಮೀಣ ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಿಂತ ಹೆಚ್ಚು ಮತಗಳನ್ನು ಪಡೆದು ಈಗಾಗಲೇ ವಿಜಯಾನಂದ್ ಕಾಶ್ಯಪ್ನವರು ಹೇಳಿದಂಗೆ 25,000 ಮತಗಳ ಅಂತರದಿಂದ ನಂಬರ್ 1 ಕ್ಷೇತ್ರ ಆಗಬೇಕಾಗಿದ್ರೆ ದಯಮಾಡಿ ತಮ್ಮ ಅಮೂಲ್ಯವಾದಂತ ಮತವನ್ನು ಉಮೇಶ್ ಮೇಟಿ ಅವರ ಗುರುತಾದಂತ ಹಸ್ತಕ್ಕೆ, ಅದು ಅನುಕ್ರಮ ನಂಬರ್ 1 ಚುನಾವಣೆಯಲ್ಲಿಯೂ ಕೂಡ ಉಮೇಶ್ ಮೇಟಿ ನಂಬರ್ 1 ಆಗ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನಿಮ್ಮೆಲ್ಲ ಅಮೂಲ್ಯವಾದಂತ ಮತಗಳನ್ನು ಅದಕ್ಕೆ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಅಭ್ಯರ್ಥಿ ಭವಿಷ್ಯತ್ತು ಅಲ್ಲ, ಅದು ನಿಮ್ಮೆಲ್ಲರ ಭವಿಷ್ಯತ್ತು ಅನ್ನೋದನ್ನ ಹೇಳಿಕ್ ಬಯಸ್ತಾ ಇದ್ದೇನೆ. ನಿಮ್ಮ ಭವಿಷ್ಯತ್ತು ಒಳ್ಳೆಯದಾಗಬೇಕಾಗಿದ್ರೆ ಈ ಕ್ಷೇತ್ರ ಸರ್ವಾಂಗೀಣ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಜ್ಜನ ರಾಜಕಾರಣಿಗಳಾಗಿದ್ದಂಥ ಶ್ರೀ HY ಮೇಟಿಯವರ ನಿಧನದಿಂದ ತೆರವಾದಂಥ